ದೆಹಲಿಯಲ್ಲಿರುವಂತಹ ಸಂಸದ ಯದುವೀರ್ ಅವರನ್ನ ನಮ್ಮ ಪ್ರತಿನಿಧಿ ಚಿದಾನ್ ಪಟೇಲ್ ಅವರು ಮಾತನಾಡಿಸಿದ್ದಾರೆ. ಯದುವೀರ್ ಅವರು ಮೊದಲ ಬಾರಿಗೆ ಸಂಸದರಾಗಿರುವಂತವರು. ಅವ್ರು ಏನು ಹೇಳಿದ್ರು ನ್ಯೂಸ್ 18 ಜೊತೆ ನೋಡೋಣ. ನಮ್ಮ ಜೊತೆ ಮೈಸೂರು ಕೊಡಗು ಸಂಸದರು ಮತ್ತು ಯುವರಾಜರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಇದ್ದಾರೆ. ಯದುವೀರ್ ಒಡೆಯರ್ ಜೊತೆ ನಾವು ಮಾತನಾಡ್ತಾ ಹೋಗೋಣ. ಸರ್, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಮಗೇನು ಅನಿಸುತ್ತೆ ಸರ್? ಒಂದು ಐತಿಹಾಸಿಕ ಕ್ಷಣ. ಶ್ರೀ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾ ಇರೋದು ನಾವೆಲ್ಲ ಹೆಮ್ಮೆ ಪಡಿಬೇಕಾಗಿರುವಂಥದ್ದು ಸಂದರ್ಭ. ತಾವು ಸರ್ ಪ್ರಮಾಣ ವಚನವನ್ನು ಕಣ್ತುಂಬಿಕೊಳ್ತಿದ್ದೀರಾ. ತಮ್ಮ ಕುಟುಂಬ ಸಮೇತ ಬಂದಿದ್ದೀರಾ ಸರ್? ನಾನು ಒಬ್ಬನೇ ಬಂದಿರೋದು. ಈ ಸಂದರ್ಭದಲ್ಲಿ ಪ್ರಕ್ರಿಯೆ ಪ್ರಕಾರ ಏನೇನು ನಡಿಬೇಕು ನಡೀತಾ ಇದೆ. ತಾವು ಸಂಸದ ರಾಜಕೀಯಕ್ಕೆ ಹೊಸಬರು, ಇವೆಲ್ಲವೂ ತಮಗೆ ಏನು ಅನ್ಸುತ್ತೆ? ಒಂದು ರೀತಿ ಬೆರಗು ಅನ್ಸುತ್ತೆ ಸರ್? ಹೊಸ ಅನುಭವ ಆದರೂ ಸಹ ನಾವು ಆದಷ್ಟು ಬೇಗ ಕಲೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಕ್ರಿಯೆ ಪ್ರಕಾರ ಆಗಲೇ ಎಲ್ಲ ನಡೀತಾ ಇದೆ. ಇಲ್ಲಿ ಆಗಲೇ ವ್ಯವಸ್ಥೆ ಇದೆ, ನಮಗೆಲ್ಲರಿಗೂ ಅನುಕೂಲ ಮಾಡೋಂಗೆ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ನಡೆಯುತ್ತೆ. ಆಗಿದ ನಂತರ ನಮ್ಮ ಕ್ಷೇತ್ರದಲ್ಲೂ ಕೂಡ ಏನೇನು ಕೆಲಸಗಳಿದೆ ಅದನ್ನು ಕೂಡ ನಾವು ಪ್ರಗತಿ ಪರಿಶೀಲನೆ ಮಾಡಿಕೊಂಡು ನಾವು ಮುಂದುವರಿತೀವಿ. ನಾಳೆಯಿಂದ ಅಧಿಕೃತವಾಗಿ ಸರ್ಕಾರಕ್ಕೆ ಚಾಲನೆ ಸಿಗ್ತಂತೆ. ಇವತ್ತೇನು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೈಸೂರಿನ ಹಲವಾರು ಸಮಸ್ಯೆಗಳಿರ್ತಕ್ಕಂಥ, ಹಲವಾರು ಯೋಜನೆಗಳಿರ್ತಕ್ಕಂಥ ಮೈಸೂರಿನ ಬಗ್ಗೆ ತಮ್ಮ ಕಲ್ಪನೆ ಏನಿದೆ ಸರ್? ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು. ನಮ್ಮ ಮೈಸೂರು ಹಾಗೂ ಕೊಡಗು ಬಹಳ ಪ್ರಮುಖವಾಗಿ ಮೈಸೂರಾಗೆ ಉಳಿಬೇಕು, ಕೊಡಗು ಆಗಿ ಉಳಿಬೇಕು ಅಂತ ಎಲ್ಲರ ಆಸೆ, ಅಂತ ಆಕಾಂಕ್ಷೆನೂ ಕೂಡ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದ ಪ್ರಯತ್ನ ಮಾಡ್ತಾ ನಮ್ಮ ಪಾರಂಪರ್ಯ ಪ್ರಕೃತಿಯ ಕಾಳಜಿ ಇಟ್ಕೊಂಡು ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ. ಮೈಸೂರಿಗೆ ವಿಷನ್ ಸಂಬಂಧಪಟ್ಟಾಗ ಸರ್ ಒಂದಷ್ಟು ಹೊಸ ಯೋಜನೆಗಳು ತಗೊಂಡು ಹೋಗಬೇಕು ಅಂತ ಏನಾದರೂ ಚರ್ಚೆ ಮಾಡಿದ್ದೀರಾ ಸರ್? ಇತ್ತೀಚೆಗೆ ಒಂದಷ್ಟು ಜನರ ಹತ್ರ ಚರ್ಚೆ ಮಾಡ್ತಿದ್ದೀರಾ ತಾವು? ಹಿರಿಯರ ಸಲಹೆ ಇರುತ್ತೆ, ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ನಾವು ಮುಂದುವರಿತೀವಿ. ಅದರ ಜೊತೆಗೆ ಯುವಕರಾಗಿ ನಮ್ಮದೇ ಆದ ಒಂದು ಕಲ್ಪನೆ ಇರುತ್ತೆ, ಅದನ್ನು ಕೂಡ ಎರಡು ಜೊತೆಗೂಡಿ ನಾವು. ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಏನಂತ ಹಾರೈಸ್ತೀರಾ ಸರ್? ಶುಭ ಕೋರ್ತೀರಾ? ನಮ್ಮ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ಅವರ ನಾಯಕತ್ವದಲ್ಲಿ ನಾವು ಕೂಡ ಇವತ್ತು ಸಂಸತ್ತನ್ನು ಎಂಟ್ರಿ ಮಾಡುವಂಥದ್ದು ಸಂದರ್ಭ ಹೆಮ್ಮೆಯ ವಿಷಯ. ಸೊ ಅವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಸಂಸದರು ಮತ್ತು ಯುವರಾಜರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರ ಅಭಿಪ್ರಾಯ. ಪ್ರಧಾನಿ ನರೇಂದ್ರ ಮೋದಿಗೆ ಒಂದಷ್ಟು ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ಕೋರಿದರು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ನವದೆಹಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.